टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆರ್ಸಿಬಿಗೆ ಜೈ ಎಂದು ಬಿಡಿ, ದೇವರವನೇ ನೀವು ಕಪ್ಪು ಹೊಡಿ, ಇದು ಸಂಗತಿ. ಯಾಕಂದರೆ ನೋಡಿ, ಎಷ್ಟೋ ಸಂದರ್ಭಗಳಲ್ಲಿ ಆರ್ಸಿಬಿ ಸೋತಿದ್ರೂ ಕೂಡ ಈ ಅಭಿಮಾನ ಅನ್ನುವಂಥದ್ದು ಎಷ್ಟರ ಮಟ್ಟಿಗಿದೆ ನೋಡಿ. ಯಾಕಂದರೆ ಎಷ್ಟೋ ಸಂದರ್ಭಗಳಲ್ಲಿ ಆರ್ಸಿಬಿ ಆಟಗಾರರು ಹೇಳಿದ್ರು ಇಲ್ಲ ತಪ್ಪು ನಮ್ಮದೇ ಅಂತ. ಇಷ್ಟೆಲ್ಲ ಆದಮೇಲೂ ಕೂಡ ಪ್ರತಿ ಬಾರಿ ಆದಾಗಲೂ ಕೂಡ ಜನ ಹೇಳ್ತಾರೆ ಇಲ್ಲ ಕಪ್ಪು ನಮ್ಮದೇ ಅಂತ. ಈ ಬಾರಿನೂ ಕೂಡ ಅದನ್ನು ಹೇಳ್ತಾ ಇದ್ದಾರೆ, ಈ ಬಾರಿ ಕಪ್ಪು ನಮ್ಮದೇ. ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ ಮೆಗಾ ಫೈಟ್ ನಡೆಯುತ್ತೆ. 18 ವರ್ಷದ ನಂತರವೂ ಕೂಡ ಉತ್ಸಾಹ ಬತ್ತಿಲ್ಲ ನೋಡಿ. ಈ ಸಲ ಕಪ್ ನಮ್ಮದೇ ಅಂತ ಇದ್ದಾರೆ ಅಭಿಮಾನಿಗಳು. ಯಾವ ತಂಡ ಯಾವ ರೀತಿ ಯಾವ ಪರಿ ಬೇಕಾದರೂ ಪರ್ಫಾರ್ಮ್ ಮಾಡಿಬಿಡ್ಬೋದು ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಯಾವಾಗ ಹೋಗ್ಬಿಡುತ್ತೋ ಏನಾಗ್ಬಿಡುತ್ತೋ ಅಂತನೇ ಅದ್ಭುತವಾದಂಥ ಪ್ರದರ್ಶನ ಕೊಡ್ತಾ ಬಂದಿರೋದು. ಅದೃಷ್ಟ ಕೂಡ ಈ ಬಾರಿ ಕೈ ಹಿಡಿದಿದೆ. ಹೀಗಾಗಿ 18 ವರ್ಷದ ನಂತರ ಕಪ್ ಎತ್ತುವಂಥದ್ದು ಪಕ್ಕಾ. ಹಂಗಂತ ಎದುರಾಳಿ ಟೀಮನ್ನೇನು ಕಡೆಗಣಿಸಂಗಿಲ್ಲ, ಅದು ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಅವರು ಕೂಡ ಪಾಪ 13-14 ವರ್ಷದಿಂದ ಪ್ರಯತ್ನ ಪಡ್ತಾನೆ ಇದ್ದಾರೆ. ಅವ್ರಿಗೂ ಕೂಡ ಸಿಕ್ಕಿಲ್ಲ ದಕ್ಕಿಲ್ಲ. ತೋರಿಸ್ತಾ ಇದ್ದೀವಿ ಅಭಿಮಾನಿಗಳು ನೋಡಿ. ನೋಡ್ತಾ ಇದ್ದೀವಿ ಮೈಸೂರಿನಲ್ಲಿ ತೆಂಗಿನಕಾಯಿ ಹೊಡಿತಾ ಇದ್ದಾರೆ. 101 ತೆಂಗಿನಕಾಯಿ ಹೊಡೆದು RCB ಗೆಲುವಿಗೆ ಶುಭ ಹಾರೈಸ್ತಾ ಇದ್ದಾರೆ. ನಮ್ಮ ಅಭಿಮಾನಕ್ಕೆ ಹಚ್ಚಬೇಡಿ ಕಪ್ಪು, ಈ ಸೇರನ್ನಾದರೂ ಗೆದ್ದು ತನ್ನಿ ಕಪ್ಪು ಅಂತ ಕೇಳ್ತಾ ಇದ್ದಾರೆ ಅಭಿಮಾನಿಗಳು. ಯಾಕಂದರೆ 18 ವರ್ಷದಿಂದ ಈ ಉತ್ಸಾಹ ಬತ್ತಿಲ್ಲ ನೋಡ್ರಿ. ಈ ಅಭಿಮಾನ ಕಡಿಮೆ ಆಗಿಲ್ಲ. ಈ ಸರಿ ಕಪ್ ನಮ್ಮದೇ ಅಂತ ಇದ್ದಾರೆ ಅಭಿಮಾನಿಗಳು. ಸಾಮಾನ್ಯ ಜನರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಗೃಹಿಣಿಯರ ತನಕ ರಾಜಕಾರಣಿಗಳ ತನಕ ಎಲ್ಲರೂ ಕೂಡ ಟೀಮಿಗೆ ವಿಶ್ ಮಾಡಿದ್ದಾರೆ. ನಮ್ಮ ಬೆಂಗಳೂರಿನ RCB, ಕರ್ನಾಟಕದ RCB ಎಲ್ಲ ನಮ್ಮ ರಾಜ್ಯದ ಅಭಿಮಾನಿಗಳಿಗೆ, ಕನ್ನಡ ಅಭಿಮಾನಿಗಳಿಗೆ, RCB ಅಭಿಮಾನಿಗಳಿಗೆ ಈ ಸತಿ ಗೆದ್ದು ನಮ್ಮ ಗೌರವನ ಉಳಿಸ್ತಾರೆ ಅಂತೇಳಿ ನಂಬ್ಕೊಂಡಿದ್ದೀನಿ. ನಿಮಗೂ ಕೂಡ ಪ್ರೇಕ್ಷಕರೆಲ್ಲರೂ ಕೂಡ ಶುಭ ವಾರ್ತೆ ಸಿಗ್ತದೆ ಅಂತೇಳಿ ನಂಬಿದ್ದೇನೆ. ನಿಶ್ಚಿತವಾಗಲೂ ಕಪ್ಪು ನಮ್ಮದೇ. ಇದು RCB ತಂಡ, ಇದು ಕನ್ನಡಿಗರ ತಂಡ, ಅದು ಬೆಂಗಳೂರು ಅಂತ ಹೆಸರನ್ನಿಟ್ಟಿರೋದ್ರಿಂದ ಅದು ನಮ್ಮ ತಂಡ. ಆ ನಮ್ಮ ತಂಡಕ್ಕೆ ಬೆಂಬಲ ಇದೆ. ಎಲ್ಲರ ಒಂದು ನಿರೀಕ್ಷೆ ಫೈನಲ್ನ ಪಂದ್ಯಾವಳಿಯಲ್ಲಿ RCB ತಂಡ ಈ ಬಾರಿ ಪ್ರಶಸ್ತಿಯನ್ನು ಪಡಿತಾರೆ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಎಲ್ಲರಲ್ಲೂ ನಿರೀಕ್ಷೆಗಳೇನಿದೆ. ಈ ಬಾರಿಯ ಫೈನಲ್ನಲ್ಲಿ RCB ತಂಡ ಯಶಸ್ವಿಯಾಗಿ ಕಪ್ಪನ್ನು ಪಡೆಯತಕ್ಕಂಥದ್ರಲ್ಲಿ ಎಲ್ಲರ ಶ್ರಮ, ನಮ್ಮ ಕ್ರೀಡಾಪಟುಗಳು ಇವತ್ತು ಯಶಸ್ಸನ್ನು ಕಾಣಲಿ ಅಂತಕ್ಕಂಥ ಒಂದು ಶುಭ ಹಾರೈಸಿ. ಭಾಳ ಎಲ್ಲ ಕಾತರತೆಯಿಂದ ಕಾಯ್ತಾ ಇರುವಂಥ ಮ್ಯಾಚು. ಕರ್ನಾಟಕದ RCB ಕೊಹ್ಲಿಯವರು ನಮ್ಮ ಟೀಮಲ್ಲಿರುವಂಥದ್ದು ಕಾನ್ಫಿಡೆನ್ಸ್ ಜಾಸ್ತಿ ಮಾಡಿದೆ. ಜನರ ಬೆಂಬಲನೂ ಕೂಡ ನಮ್ಮ RCBಗೆ ಇರೋದ್ರಿಂದ ಈ ಸರಿ ಗೆಲುವು RCBದೇ ಆಗುತ್ತೆ. ಆ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ನಾನು ಕೂಡ RCBಗೆ ಶುಭ ಕೋರ್ತೀನಿ. ಒಳ್ಳೆಯದಾಗಲಿ, ಗುಡ್ ಲಕ್, ಗೆದ್ದು ಬನ್ನಿ. RCB ಬೆಂಗಳೂರಿನ ತಂಡ, ಹಾಗಾಗಿ RCB ಭಾಳ ವರ್ಷಗಳ ನಂತರ ಫೈನಲ್ಸ್ ಬಂದಿದೆ. 18 ವರ್ಷ ಆಯಿತು, ಒಮ್ಮೆ ಗೆದ್ದಿಲ್ಲ. ಮೊದಲನೇ ಕಪ್ಪು ಬರಲಿ ಅಂತ ಹಾರೈಸ್ತೀನಿ.
RCB ಫೈನಲ್ಗೆ ಬಂದಿದೆ. ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಫೈನಲ್ ನಡೆಯೋದಿದೆ. ಖುಷಿ ಆಗ್ತಾ ಇದೆ. ನಮ್ಮ ಬೆಂಗಳೂರು ಗೆಲ್ಲುತ್ತೆ, ನಮ್ಮ RCB ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಗೆಲ್ಲಿ, ಆಲ್ ದಿ ಬೆಸ್ಟ್.